ಕೃಷ್ಣಾ ನದಿ ನೀರು ಹಂಚಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಕೃಷ್ಣಾ ನ್ಯಾಯಾಧಿಕರಣ 2ರ ಗೆಜೆಟ್ ಅಧಿಸೂಚನೆ ಹೊರಡಿಸಿರೋ ಸಂಬಂಧ ಕೇಂದ್ರ ಜಲಶಕ್ತಿ ಸಚಿವರು ಸಭೆ ಕರೆದಿದ್ದಾರೆ. ಕಣಿವೆ ರಾಜ್ಯಗಳ ಜಲಸಂಪನ್ಮೂಲ ಸಚಿವರ ಸಭೆ ಕರೆದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಉನ್ನತ ಮಟ್ಟದ ಸಭೆ ನಡೆಸಿ ರಾಜ್ಯದ ಹಿತಾಸಕ್ತಿಗೆ ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಅಂತ ಚರ್ಚೆ ನಡೆಸಿದ್ದಾರೆ. ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕೃಷ್ಣಾ ನ್ಯಾಯಾಧಿಕರಣ 2ರ ಗೆಜೆಟ್ ಅಧಿಸೂಚನೆ ಕುರಿತು ಕೇಂದ್ರ ಜಲಶಕ್ತಿ ಸಚಿವರು ಕಣಿವೆ ರಾಜ್ಯಗಳ ಜಲಸಂಪನ್ಮೂಲ ಸಚಿವರ ಸಭೆ ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಬಂಧಪಟ್ಟಂತ ಹಿರಿಯ ಸಚಿವರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಸದ್ಯ ಸಭೆಯಲ್ಲಿ ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಬದ್ಧವಾಗಿದೆ. ರಾಜ್ಯದ ಪಾಲಿನ ನೀರನ್ನು ಪಡೆದುಕೊಳ್ಳಲು ಕಾನೂನು ಕ್ರಮಗಳು ಸೇರಿದಂತೆ ಎಲ್ಲಾ ಪ್ರಯತ್ನ ನಡೆಸಲು ಸಿಎಂ ಸೂಚನೆ ನೀಡಿದರು. ಅಲ್ಲದೆ ಕೃಷ್ಣಾ ಜಲವಿವಾದ ನ್ಯಾಯಮಂಡಳಿಯ ಅಂತಿಮ ತೀರ್ಪಿನ ಅನುಷ್ಠಾನ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಲು ಸದ್ಯದಲ್ಲಿಯೇ ಸರ್ವಪಕ್ಷ ಸಭೆ ಕರೆಯಲು ಸಿಎಂ ತೀರ್ಮಾನಿಸಿದ್ದಾರೆ. ಜೊತೆಗೆ ನ್ಯಾಯಾಲಯದಲ್ಲಿ ಅರ್ಜಿ ದಾಖಲಿಸಲು ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ನಿರ್ಧಾರ ಮಾಡಲಾಗಿದೆ. ಕಾವೇರಿ ಜಲವಿವಾದ ನ್ಯಾಯಮಂಡಳಿ ತೀರ್ಪಿಗೆ ಸಂಬಂಧಿಸಿದಂತೆ ಸಿವಿಲ್ ಮೇಲ್ಮನವಿಗಳು ಬಾಕಿ ಇರುವಾಗಲೂ ಕಾವೇರಿ ನ್ಯಾಯಾಧಿಕರಣದ ತೀರ್ಪು ಪ್ರಕಟಿಸಲು ಸುಪ್ರೀಂ ಕೋರ್ಟ್ ನಿರ್ದೇಶನ ಮಾಡಿರುತ್ತದೆ. ಇದೇ ರೀತಿ ಮಹದಾಯಿ ಜಲವಿವಾದ ನ್ಯಾಯಮಂಡಳಿಯ ಅಂತಿಮ ತೀರ್ಪಿನ ಪ್ರಕಟಣೆಗೆ ಸುಪ್ರೀಂ ಕೋರ್ಟ್ ದಿನಾಂಕ 20/2/2020 ತನ್ನ ಆದೇಶದಲ್ಲಿ ನಿರ್ದೇಶನ ನೀಡಿದೆ. ಅದರಂತೆ ಈ ಎರಡೂ ನ್ಯಾಯಾಧಿಕರಣಗಳ ತೀರ್ಪನ್ನು ಕೇಂದ್ರ ಸರ್ಕಾರ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಇದೇ ರೀತಿಯಲ್ಲಿ ಕೃಷ್ಣ ನ್ಯಾಯಾಧಿಕರಣದ ತೀರ್ಪಿನ ಗೆಜೆಟ್ ಅಧಿಸೂಚನೆ ಹೊರಡಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲು ನಿರ್ಧಾರ ಮಾಡಲಾಗಿದೆ. ಕೃಷ್ಣ ಜಲವಿವಾದ ನ್ಯಾಯಮಂಡಳಿ 2ರ ಸಂಬಂಧ ದಿನಾಂಕ 30/12/2010 ಕೃಷ್ಣ ನ್ಯಾಯಾಧಿಕರಣ 2ರ ತೀರ್ಪು ನೀಡಿತ್ತು. ದಿನಾಂಕ 29/11/2013 ಮುಂದಿನ ವರದಿ ನೀಡಲಾಗಿರುತ್ತದೆ. ನ್ಯಾಯಾಧಿಕರಣದ ಅಂತಿಮ ತೀರ್ಪಿನಡಿ ಕರ್ನಾಟಕ ರಾಜ್ಯಕ್ಕೆ 173 ಟಿಎಂಸಿ ನೀರನ್ನು ಹಂಚಿಕೆ ಮಾಡಲಾಗಿರುತ್ತದೆ. ಈ ಪೈಕಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ರ ಯೋಜನೆಗೆ 130 ಟಿಎಂಸಿ ಹಂಚಿಕೆ ನಿಗದಿಪಡಿಸಲಾಗಿದೆ. ಆದರೆ ನ್ಯಾಯಮಂಡಳಿಯ ವರದಿ ಮತ್ತು ನ್ಯಾಯಾಧಿಕರಣದ ಅಂತಿಮ ಆದೇಶ ಪ್ರಶ್ನಿಸಿ ಆಂಧ್ರಪ್ರದೇಶ ಸುಪ್ರೀಂ ಕೋರ್ಟ್ನಲ್ಲಿ ಎಸ್ಎಲ್ಪಿ ದಾಖಲಿಸಿದೆ. ಈ ಕುರಿತು ಸುಪ್ರೀಂ ಕೋರ್ಟ್ ದಿನಾಂಕ 16/9/2011 ಆದೇಶದಲ್ಲಿ ತನ್ನ ಮುಂದಿನ ಆದೇಶದವರೆಗೆ ನ್ಯಾಯಾಧಿಕರಣ ತೆಗೆದುಕೊಳ್ಳಬಹುದಾದ ಯಾವುದೇ ನಿರ್ಧಾರಗಳ ಅಧಿಸೂಚನೆ ಪ್ರಕಟಿಸದಂತೆ ಆದೇಶ ನೀಡಿತ್ತು. ಈ ಎಲ್ಲದರ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆದು ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡಲು ಕಾನೂನು ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಾವೆಲ್ಲ ಆಲ್ಮಟ್ಟಿ ಗೇಟನ್ನು 524.29ಕ್ಕೆ ಎತ್ತರಿಸಬೇಕು. ಕೇಂದ್ರ ಸರ್ಕಾರ 15 ವರ್ಷದಿಂದ ಏನು KWDT 2 ಇದೆ, ಬ್ರಿಜೇಶ್ ಕುಮಾರ್ ತೀರ್ಪಿದೆ, ಆ ತೀರ್ಪು ಬಂದು 15 ವರ್ಷ ಆಗಿದ್ದರೂ ಸಹಿತ ಇವತ್ತಿನವರೆಗೂ ನೋಟಿಫಿಕೇಷನ್ ಮಾಡಿಲ್ಲ. ಕೆಲವರು ಅಲ್ಲಿ ಪಿಸು ಮಾತು ಹೇಳ್ತಾರೆ, ಇಲ್ಲ ಕೋರ್ಟ್ನಲ್ಲಿದೆ. ಯಾಕೆ ಮಾದಾಯಿ ಕೋರ್ಟ್ನಲ್ಲಿಲ್ವಾ? ಮಾದಾಯಿ ನೋಟಿಫಿಕೇಷನ್ ಆಗಿಲ್ವಾ? ಕಾವೇರಿ ಕೋರ್ಟ್ನಲ್ಲಿಲ್ವಾ? ಕಾವೇರಿ ನೋಟಿಫಿಕೇಷನ್ ಆಗಿಲ್ವಾ? ನೋಡಿ, 40 ವರ್ಷದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಬ್ರಿಜೇಶ್ ಕುಮಾರ್ ಆಯೋಗದ ತೀರ್ಪಿನ ಪ್ರಕಾರ ಪೂರ್ಣ ಪ್ರಮಾಣದ ನೀರನ್ನು ನಾವು ಬಳಕೆ ಮಾಡಬೇಕು, 230 ಟಿಎಂಸಿ. ನಮ್ಮ ಸರ್ಕಾರದ ಪರವಾಗಿ ನಮ್ಮ ವಾದ ಮಾಡುತ್ತೇವೆ. ಅವಾರ್ಡ್ ಆಗುವವರೆಗೆ ಕಾಯೋದು ಬೇಡ. ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಮೇ 7ರ ನಂತರ ಆಲ್ ಪಾರ್ಟಿ ಮೀಟಿಂಗ್ ಸಹ ಕರೆಯೋಕೆ ತೀರ್ಮಾನ ಮಾಡಿದ್ದೇವೆ ಅಂತ DK ಶಿವಕುಮಾರ್ ಹೇಳಿದರು. 7ನೇ ತಾರೀಕು ಫುಲ್ ಫ್ಲೆಜ್ ಟೀಮ್ ನಾವೇನು ಸ್ಟ್ಯಾಂಡ್ ತಗೋಬೇಕು, ಏನು ಈ ನೋಟಿಫಿಕೇಷನ್ನ ಮಾಡಿಸ್ಲಿಕ್ಕೆ ಕೇಂದ್ರದ ಮೇಲೆ ಯಾವ ರೀತಿ ಒತ್ತಡವನ್ನು ಹೇರಬೇಕು ಅಂತ ಹೇಳಿ ಎಲ್ಲರನ್ನ ಸಲಹೆಯನ್ನು ತೆಗೆದುಕೊಂಡು ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಸೊ 7ನೇ ತಾರೀಕು ನಾವೆಲ್ಲ ಟೀಮು ಸೇರಿ ನಾವು ಒಟ್ಟಾರೆ ನಾನು ಹೋಗಿ ಸರ್ಕಾರದ ಪರವಾಗಿ ಆ್ಯಸ್ ಇರಿಗೇಷನ್ ಮಿನಿಸ್ಟರ್ ಅದನ್ನು ಪ್ರೆಸೆಂಟ್ ಮಾಡೋನಿದ್ದೇನೆ. ಈ ವಿಚಾರನ ನಾವು ನಮ್ಮ ಪಕ್ಷ, ನಮ್ಮ ಸರ್ಕಾರ ನಾವೇನಾರು ಮಾಡಿ ಈಗಾಗಲೇ ನಾವು ಅಕ್ವಿಷನ್ನ ಪ್ರೋಸೆಸ್ನ ಮುಂದುವರಿಸಬೇಕು ಅಂಥೇಳಿ ಈಗಾಗಲೇ ಬೆಳಗಾಂ ಸೆಷನ್ ಸಂದರ್ಭದಲ್ಲಿ ನಮ್ಮೆಲ್ಲರ ಶಾಸಕರ ಒತ್ತಡದ ಮೇಲೆ ನಾವು ಅವಾರ್ಡ್ವರೆಗೂ ಕಾಯಬಾರ್ದು. ಇನ್ನು ಮೇ 7ರಂದು ಕೇಂದ್ರದ ಜಲಶಕ್ತಿ ಸಚಿವರು ಮೀಟಿಂಗ್ ಕರೆದಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರದ ಸಚಿವರು ಭಾಗಿಯಾಗಲಿದ್ದಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಇಂದು ಸಿಎಂ ನೇತೃತ್ವದಲ್ಲಿ ಸಭೆ ನಡೆದಿದ್ದು ರಾಜ್ಯದ ನಿಲುವು ಏನಿರಬೇಕೆಂದು ಚರ್ಚೆ ನಡೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಬಸವರಾಜ್ ಹುಗಾರ್, ಪೊಲಿಟಿಕಲ್ ಬ್ಯೂರೋ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.
Thank you.